ನಮಸ್ತೆ ವೀಕ್ಷಕರೇ, ನಾವು ಈ ದಿವಸ ದುರ್ಗಾಪರಮೇಶ್ವರ ಆರಾಮನ ಕ್ಷೇತ್ರದಲ್ಲಿದ್ದೇವೆ. ಈಗ ಇವತ್ತು ಚಂಡಿಕೋಮ ನಡೀತಿದೆ. ನಮ್ಮೊಂದಿಗೆ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕುಮಾರ್ ಮಾಲೆಮಾರಿದ್ದಾರೆ. ಅವರೊಂದಿಗೆ ನಾವು ಇವತ್ತು ಮಾತಾಡೋಣ. ನಮಸ್ತೆ. ನೀವೀಗ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಆಗ್ತಾ ಇದ್ದೀರಿ. ನೀವು ಕ್ಷೇತ್ರದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕ್ಷೇತ್ರ ನಿಜವಾಗಿ ನೋಡಲಿಕ್ಕೆ ಹೋದರೆ ಏನೋ ನಾನು ಬರುವಾಗ ಏನೋ ಒಂದು ಬೇರೆ ಒಂಥರ ಇತ್ತು. ಆದರೆ ನಮ್ಮ ಒಂದು ಶಶಿಧರ್ ಅವರ ಮುಖಾಂತರ ಅಂದರೆ ಮೊದಲೇ ಪರಿಚಯ ಇತ್ತು, ಆದರೆ ಬರುವಾಗ ನಮಗೆ ಏನೋ ಒಂದು ಬೇರೆ ಥರ ಇತ್ತು. ಆದರೆ ಈ ಕ್ಷೇತ್ರಕ್ಕೆ ಬರುವಾಗ ಏನೋ ಒಂದು ಮಂಗಳವಾರ ಮತ್ತು ಶುಕ್ರವಾರದ ಒಂದು ದರ್ಶನ ಸೇವೆಯಲ್ಲಿ ನೋಡುವಾಗ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ. ನಾನೀಗ ಒಂದು 2-3 ಜನರನ್ನು ಕರೆದುಕೊಂಡು ಬರುವಾಗ ಅವರ ಬದಲಾವಣೆ ನಾನು ಕಂಡಿದ್ದೇನೆ. ಅದಕ್ಕೋಸ್ಕರ ನನಗೆ ಏನೋ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿಯಲ್ಲಿ ನಾನು ಕೂಡ ಒಂದು ಪಾಲ್ಗೊಳ್ಬೇಕು, ಈ ದೇವಸ್ಥಾನ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ನನಗೂ ಒಂದು ಆಸೆ ಇದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಇದರ ಒಟ್ಟಿಗೆ ಪಾಲ್ಗೊಳ್ಳಬೇಕು ಅಂತ ಅದೀಗ ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ? ನನಗೆ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ತಾಯಿ. ನಿಜವಾಗಿ ಹೇಳಬೇಕಾದ್ರೆ ಜೀರ್ಣೋದ್ಧಾರ ಸಮಿತಿಯಲ್ಲಿ ಒಂದು 2-3 ಕಡೆಯಲ್ಲಿ ನಾನೊಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನೊಂದು ನೇಮಕಗೊಂಡು ಅಲ್ಲಿ ಏನೋ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾನು ತೊಡಗಿದ್ದೆ. ಆದರೆ ಇವತ್ತು ಏನೋ ಒಂದು ದೊಡ್ಡ ಒಂದು ಹೊರೆಯನ್ನೇ ಇಟ್ಟಾಗಿ ಆಗಿದೆ. ಏನೋ ನನಗೆ ಹೊರೆ ಕೊಡುವಾಗಲೇ, ಒಂದು ಅಧ್ಯಕ್ಷ ಸ್ಥಾನ ಕೊಡುವಾಗಲೇ ಏನೋ ನಾನು ಬೇಡ ಅಂತ ಇದ್ದೆ. ಆದರೆ ಎಲ್ಲರೂ ಅವರಷ್ಟಕ್ಕೆ ಒಂದು ಸ್ಥಾನಮಾನವನ್ನು ತಗೊಳ್ಳುವಾಗ ನನಗೂ ಅಲ್ಲಿ ಮಾತಾಡೋಕ್ಕೆ ಬಾಯಿ ಬರಲಿಲ್ಲ. ಇನ್ನೊಂದು ಹೇಳಬೇಕಾದ್ರೆ ನಾನೊಂದು ಶಕ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇಲ್ಲಿ ಒಂದು ಶಿರಡಿ ಸಾಯಿಬಾಬಾ ನಾಟಕ ಆದ ನಂತರ ನಾನು ಈ ಕ್ಷೇತ್ರದಿಂದ ಏನೋ ಒಂದು ಅದರಲ್ಲಿ ಏನು ಜವಾಬ್ದಾರಿ ಇರಲಿಲ್ಲ, ಒಂದು ಬೇರೆ ಕಡೆ ಇದ್ದೆ. ನಾನೊಂದು ಆ ದಿನ ತುಂಬ ಬ್ಯುಸಿ ಇದ್ದೆ. ಆದರೂ ನನ್ನನ್ನು ಕರೆ ಮೂಲಕ ಬರಲೇಬೇಕು ಹೇಳಿದ್ರು. ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಬಂದ ನಂತರ ಏನೋ ಯಾವ ರೀತಿ ಬಂದಿದ್ದೇನೆ ನನಗೆ ಗೊತ್ತಿಲ್ಲ. ಆ ದಿನ ಬ್ಯುಸಿ ಇದ್ದರೂ ನಾನು ಆ ಒಂದು ಸಮಯಕ್ಕೆ ನಾನು ಇಲ್ಲಿ ಬಂದಿದ್ದೆ. ಆ ದಿನ ಜೀರ್ಣೋದ್ಧಾರ ಸಮಿತಿಯ ಒಂದು ಸಮಿತಿ ರಚನೆ ಆಯಿತು. ಅಧ್ಯಕ್ಷ ಸ್ಥಾನ ಅದೇ ದಿನ ಕೊಟ್ಟಿದ್ದಾರೆ. ನೋಡುವಾಗ ಇಲ್ಲಿ ದೇವಸ್ಥಾನದಲ್ಲಿ ಕ್ಷೇತ್ರದ ಒಂದು ದರ್ಶನದಲ್ಲಿ ಅದೊಂದು ಇಂಥವರಿಗೆ ಕೊಡಬೇಕು, ಇಂಥವರಿಗೆ ನೀಡಬೇಕು ಅಂತ ಏನೋ ಒಂದು ಅಲ್ಲಿ ಇದಾಗಿದೆ ಅಂತ, ಮಾತಾಗಿದೆ ಅಂತ. ಅದು ನಂಗೆ ಗೊತ್ತಿಲ್ಲ. ಆದರೆ ಆ ದಿನ ಬಂದ ನಂತರ, ಸ್ಥಾನ ಕೊಟ್ಟ ನಂತರ ಕೂಡ ನನಗೆ ಏನೋ ನನಗೆ ಇದನ್ನು ಕೊಂಡೋಗ್ಬೋದಾ, ಹೇಗೆ ನನಗೆ ಆಗ್ತದಾ ಅಂತ ನನಗೆ ಒಂದು ತಲೆಯಲ್ಲಿತ್ತು. ಏನೋ ಈಗ ಆಗ್ತಾ ಇದೆ. ಇವತ್ತು ಚಂಡಿಕಾ ಹೋಮ ನಡೀತಿದೆ. ಜೀರ್ಣೋದ್ಧಾರ ಸಮಿತಿ ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದೇವೆ, ಆಡಳಿತ ಮಂಡಳಿಯವರು ಒಟ್ಟಾಗಿ ಮಾಡ್ತಾ ಇದ್ದೇವೆ. ಆದರೆ ಏನೋ ಇಂದು ಕೊಂಡೋಗ್ತಾರೆ ಅಂತ ಒಂದು ನನಗೂ ಕೂಡ ಭರವಸೆ ಇದೆ. ಆ ದೇವಿಯ ಒಂದು ಮಹಿಮೆ ಅಲ್ಲಿ ತೋರಿಸ್ತಾರೆ, ಅಲ್ಲಿ ಅವರೇ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಮಾಡ್ತಾರೆ ಅಂತ ನನಗೆ ಒಂದು ಏನೋ ಒಂದು ನನ್ನ ಮನಸ್ಸಲ್ಲಿ. ನಾನೊಂದು ಕೇಳ್ಪಟ್ಟೆ, ನೀವು ಕ್ಷೇತ್ರ ಜೀರ್ಣ ಸಮಿತಿ ಅಧ್ಯಕ್ಷರಾದ ಮೇಲೆ ಏನೋ ನಿಮ್ಮ ಜೀವನದಲ್ಲಿ ಏನೋ ಒಂದು ಖುಷಿ ಇದೆ ಅಂದರೆ ಕೇಳ್ಪಟ್ಟೆ ಅದು ಏನು ಹೇಳ್ಬೋದು ನೀವು? ನಿಜವಾಗಿ ಹೇಳಬೇಕಾದ್ರೆ ಖುಷಿ ಆಗ್ತಾಯಿದೆ. ಯಾಕೆಂದರೆ ಇವತ್ತು ನೋಡಿ, ಒಂದು ಕ್ಷೇತ್ರಕ್ಕೆ ನಾವು ಬರ್ತಾಯಿದ್ದೆ, ಈ ಕ್ಷೇತ್ರದವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಒಂದು ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲೂ ಅವರು ನಮ್ಮ ಹಿಂದೆ ಇರುವಾಗ ನಾವು ಅವರ ಹಿಂದೆ ಇರಬೇಕಾಗ್ತದೆ. ಮತ್ತು ಒಂದು ಕ್ಷೇತ್ರದಲ್ಲಿ ಏನೋ ಒಂದು ದರ್ಶನದ ನನಗೆ ನೋಡುವಾಗಲೇ ಏನೋ ಒಂದು ಖುಷಿ ಆಗ್ತಾಯಿದೆ. ಅಲ್ಲಿ ಒಂದು ಮಾತು, ಅಲ್ಲಿ ಕೊಡುವಂಥ ಅವರ ವಾಕ್ಯ ಏನಿದೆ, ನಾನು ಕೇಳಲಿಲ್ಲ, ನನಗೆ ಕೇಳಲಿಲ್ಲ, ನಾನು ಇಷ್ಟರವರೆಗೆಲ್ಲೂ ಕೇಳಿಲ್ಲ. ಆದರೆ ನಾನು ಪ್ರಸಾದ ರೂಪವಾಗಿ ನಾನು ತಗೊಳ್ತಿದ್ದೆ. ಆದರೆ ನಾನೊಂದು 2 ಜನವನ್ನು ಕರ್ಕೊಂಡು ಬಂದವರು ಅವ್ರು ಹೇಳ್ತಿದ್ದೆ, ನಿಜವಾಗಿ ಹೌದು, ಅವರು ಅಲ್ಲಿ ಮಾತು ಕೊಟ್ಟದ್ದು ನಿಜವಾಗಿ ಅದು ಸತ್ಯ ಇದೆ, ಏನೂ ಅದರಲ್ಲಿ ಸುಳ್ಳಿಲ್ಲ. ಅಂದರೆ ಅದನ್ನು ಪರಿಪಾಲನೆ ಮಾಡೋದು ಕೊಂಡಾದವರ ಕೈಯಲ್ಲಿದೆ. ಈಗ ಒಂದು ಪ್ರಸಾದ ದೇವಿ ಕೊಟ್ಟರೆ ಅಲ್ಲಿ ಎಲ್ಲ ಹೇಳಿದ್ದು ಸರಿ ಇದೆ. ಹಾಗಾದರೆ ಅದಕ್ಕೆ ಮೂಲತಃ ಅಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದ ರೂಪದಲ್ಲಿ. ಅದನ್ನು ಪಾಲನೆ ಮಾಡಬೇಕಾದ್ರು ಮನೆಯವರು ಕೊಂಡೋದವರು. ಆಗ ಅಲ್ಲಿ ಕೊಂಡೋದ ಪ್ರಸಾದದಲ್ಲಿ ಅವರು ಹೇಳುವಾಗ ಅಲ್ಲಿ ಹೇಳಿದ್ದು ಸರಿ ಇದೆ ಅಂತ ಹೇಳೋದು ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಖುಷಿಯಲ್ಲಿ ನಾನೀಗ ಇಲ್ಲಿ ಬರ್ತಾ ಇದ್ದೇನೆ. ಈ ಒಂದು ದೇವಸ್ಥಾನದ ಕ್ಷೇತ್ರದ ಕೆಲಸಕ್ಕೆ ನಾನು ಬರ್ತಾ ಇದ್ದೇನೆ. ನಿಮ್ಮ ನೇತೃತ್ವದಲ್ಲಿ ಇನ್ನು ಜೀರ್ಣೋದ್ಧಾರ ನಡೀಲಿಕ್ಕಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಬಾಲಯ ನಿರ್ಮಾಣ ಆಗಿ ಮತ್ತು ನಾವು ಮುಂದುವರಿತಿದ್ದೇವೆ. ಅಂದರೆ ಈಗ ನಿಮ್ಮ ಸದಸ್ಯರಿಗೆ, ನಿಮ್ಮೊಟ್ಟಿಗೆ ಇರುವವರಿಗೆ ನೀವೇನು ಸಂದೇಶ? ನಿಜವಾಗಿ ಹೇಳಬೇಕಾದ್ರೆ ಅಧ್ಯಕ್ಷ ಖಾಲಿ ಒಂದು ಹೆಸರಿಗೆ ಅಲ್ಲಿ ಅಧ್ಯಕ್ಷ ಇರ್ತಾರೆ. ಆದರೆ ಅಲ್ಲಿ ಇರೋದು ನಿಜವಾಗಿ ಒಂದು ಸಮಿತಿ ರಚನೆ ಆದ ನಂತರ ಅಲ್ಲಿರೋದು ನಿಜವಾಗಿ ಕಾರ್ಯದರ್ಶಿ ಕೆಲಸ. ಅದರಲ್ಲಿ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜೊತೆಗಾರ ಅವರು ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಅಧ್ಯಕ್ಷರು ಖಾಲಿ ಹೇಳಲಿಕ್ಕೆ ಮಾತ್ರ. ನಿಜವಾಗಿ ಹೇಳಲಿಕ್ಕೆ ಆದರೆ ನನಗೆ ನಿಜವಾಗಿ ಕೆಲಸ ಇಲ್ಲ ಅಂತ ಆಗುತ್ತೆ. ಯಾಕೆಂದರೆ ಒಂದು ಅಧ್ಯಕ್ಷರಿಗೆ ಅಲ್ಲಿ ಕೆಲಸ ಇರೋದಿಲ್ಲ. ಅದು ಮಾಡಿ ಇದು ಮಾಡಿ ಹೇಳುವಾಗ ಕಾರ್ಯದರ್ಶಿ ಅವ್ರ ಕೆಲಸ ಮಾಡಲಿಕ್ಕೆ. ಯಾಕೆಂದರೆ ನಾವು ಕೂಡ ಅಲ್ಲಿ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸ ಮಾಡ್ತಾ ಹೋದವರು. ಅದೇ ರೀತಿ ಈಗ ಒಂದು ಸಮಿತಿ ರಚನೆ ಆಗಿದೆ. ಆ ಸಮಿತಿಯವರು ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದರೆ ಇನ್ನಷ್ಟು ಬಲ ಬರುತ್ತೆ. ಒಂದು ಎಲ್ಲಿಯಾದರೂ ಹೋಗುವಾಗ ನಮಗೆ ಇವತ್ತು ನಿಜವಾಗಿ ಹೇಳಬೇಕಾದ್ರೆ ತಾಯಿ ಹೇಳ್ತಾರೆ ನಾನು ದಾರಿ ತೋರಿಸ್ತೇನೆ ಅಂತ, ಆದರೆ ಅವರು ದಾರಿ ತೋರಿಸ್ತಾರೆ. ಹೋಗಲಿಕ್ಕೆ ಒಂದು ಒಳ್ಳೆ ಗಟ್ಟಿಮುಟ್ಟಾದ ಒಂದು ತಂಡ ಬೇಕು. ಈ ಎಲ್ಲ ಸಮಿತಿಯವರು ಒಟ್ಟಾಗಿ ಎಲ್ಲ ಕಡೆ ಹೋದರೆ ಒಂದು ಧನ ಸಹಾಯವಾಗಲಿ ಎಲ್ಲದರಲ್ಲಿ ಒಂದು ನಮಗೆ ಪ್ರೇರಣೆ ಆಗುತ್ತೆ. ಒಂದು ಕ್ಷೇತ್ರ ನಿರ್ಮಾಣ ಆದಷ್ಟು ಬೇಗ ಆಗುತ್ತೆ ಅಂತ ನನ್ನ ಅನಿಸಿಕೆ.
ಜೀರ್ಣೋದ್ಧಾರ ಸಮಿತಿಗೆ ಇರ್ತದೆ, ನಾವು ಒಗ್ಗಟ್ಟಾಗಿ ಹೋಗ್ಬೋದು. ಒಗ್ಗಟ್ಟಿನಲ್ಲಿ ಬಲವಿದೆ. ಅದೇ ರೀತಿ ನೀವು ಈಗ ಅಧ್ಯಕ್ಷರಾಗಿದ್ದೀರಾ. ಈಗ ಈ ವಿಡಿಯೋ ಅಥವಾ ನೀವು ನೋಡ್ತಿದ್ದಾರೆ ನಿಮ್ಮ ಕೆಲವು ಪರಿಚಯದವರು ಅಥವಾ ಭಕ್ತಾದಿಗಳು ಕ್ಷೇತ್ರದ, ಅವರಿಗೆ ನೀವು ಏನು ಹೇಳಿಕ್ಕೆ ಬಯಸ್ತೀರಿ? ನೋಡುವವರಿಗೆ ಎಲ್ಲರಿಗೂ ನಾನೊಂದು ವಿನಂತಿ ಮಾಡ್ತಿದ್ದೇನೆ. ಇವತ್ತು ಹರಂಗಿಪೇಟೆಯ ಕುಂಪನ ಮಜಲು ಅಂತ ಒಂದು ವಾರಾಯಿ ಅಮ್ಮನ ಕ್ಷೇತ್ರ. ನಿಜವಾಗಿ ಹೇಳಬೇಕಾದ್ರೆ ದುರ್ಗಾ ಪರಮೇಶ್ವರಿ ಅಂತ ಇತ್ತು. ಆದರೆ ಅಲ್ಲಿ ಕೇಳಿ ನೋಡುವಾಗ, ಕೊನೆಯದಾಗಿ ನೋಡುವಾಗ ವಾರಾಯಿ ಅಮ್ಮನವರ ಕ್ಷೇತ್ರ ಅಂತ. ನಿಜವಾಗಿ ಕರ್ನಾಟಕದಲ್ಲಿ ಇದು ಎರಡನೇ ಜಾಗ. ನಿಜವಾಗಿ ಇದರ ಮೂಲತೆ ಎಲ್ಲಿರುವುದಂದರೆ ತಮಿಳುನಾಡಿನಲ್ಲಿ. ಆದರೆ ಇಲ್ಲಿ ಬಂದವರ ಒಂದು ಕಷ್ಟ ಏನಿದೆ ನಿವಾರಣೆ ಆಗ್ತಾಯಿದೆ. ತುಂಬ ಜನ ನನಗೆ ಗೊತ್ತಿದ್ದಾಗೆ, ನಾನು ಇತ್ತೀಚೆಗೆ ಬಂದದ್ದು, ಆದರೆ ನಂಗೆ ಗೊತ್ತಿದ್ದಾಗೆ ದೂರದ ಕೇರಳದಿಂದ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿ ಅವರ ಕಷ್ಟ ನಿವಾರಣೆ ಆಗ್ತಾಯಿದೆ. ನಿಜವಾಗಿ ಹೇಳಬೇಕಾದ್ರೆ ನೀವು ಕೂಡ ಬನ್ನಿ. ಇಂಥ ಒಂದು ವಾರಾಯಿ ಕ್ಷೇತ್ರ, ವಾರಾಯಿ ಅಮ್ಮನವರ ಕ್ಷೇತ್ರ ನಮಗೆ ಹತ್ತಿರದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತಿರದ ಊರು ಪರಂಗಿಪೇಟೆ ಕುಂಪನ ಮಜಲ್ನಲ್ಲಿದೆ. ನಿಮ್ಮ ಏನು ಕಷ್ಟ ಇದೆ ಇಲ್ಲಿ ಬಂದು ತಾಯಿಯ ಮೂಲತಃ ನೀವು ಹೇಳಿ, ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ. ಬನ್ನಿ, ಎಲ್ಲ ಒಂದು ಕ್ಷೇತ್ರಕ್ಕೆ ನೀವು ಕೂಡ ಜೊತೆಗೂಡಿ ಅಂತ ತಮ್ಮಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೀನಿ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ನೀವು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಮಾತಾಡಿದ್ರಿ. ನಿಮ್ಮ ನಾಯಕತ್ವದಲ್ಲಿ ಕ್ಷೇತ್ರ ನಿರ್ಮಾಣವಾಗಲಿ ಅಂತ ನಾವು ತಾಯಿ ಹತ್ರ ಪ್ರಾರ್ಥಿಸಿದ್ವಿ. ಅದೇ ರೀತಿ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ನಮ್ಮ ಹತ್ರ ಮಾತಾಡೋದಕ್ಕೆ ನಿಮಗೆ ಧನ್ಯವಾದಗಳು.